ನಮಸ್ಕಾರ ಎಲ್ರಿಗೂ. ನಾನಿವತ್ತು ದುಬೈ ಫೇಮಸ್ ಚಾಕ್ಲೇಟ್ ಕುನಾಫಾ ಚಾಕ್ಲೇಟ್ ಮಾಡಬೇಕು ಅಂತ ಎಲ್ಲ ಸಾಮಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಶಾವಿಗೆ ಬೇಕು, ತುಪ್ಪ ಬೇಕು, ಮಿಲ್ಕ್ ಚಾಕ್ಲೇಟು ಮತ್ತು ಚಾಕ್ಲೇಟು, ಪಿಸ್ತಾ, ಇಷ್ಟು ಸಾಮಾನಲ್ಲಿ ನಾವು ಮಾಡ್ಬೋದು. ಫಸ್ಟ್ ಒಂದು ಕಡಾಯಿನಲ್ಲಿ ಒಂದು ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಶಾವಿಗೆನ ನಾವು ಪಾಯಸಕ್ಕೆ ಹುರಿತೀವಲ್ಲ ಹಾಗೆ ಕೆಂಪಗೆ ಹುರಿಯಿರಿ. ಹುರಿದ್ಬಿಟ್ಟು ಅದನ್ನು ಒಂದು ಪ್ಲೇಟಲ್ಲಿ ತೆಗೆದುಬಿಡಿ. ಈಗ ನೀವು ಚಾಕ್ಲೇಟನ್ನು, ನಾನು ಇಲ್ಲಿ ಅಮೂಲ್ ಚಾಕ್ಲೇಟ್ ಯೂಸ್ ಮಾಡಿದ್ದೀನಿ. ಚಾಕ್ಲೇಟ್ನ ನೀವು ಡೈರೆಕ್ಟಾಗಿ ಮೆಲ್ಟ್ ಮಾಡೋ ಹಾಗಿಲ್ಲ. ಬಿಸಿನೀರಿನಲ್ಲಿ ಒಂದು ಪಾತ್ರೆನಲ್ಲಿ ಹಾಕಿಟ್ರೆ ಅದು ಬೇಗ ಕರಗಿಬಿಡುತ್ತೆ. ಅದನ್ನು ನಾನು ಹೆರ್ಮಣಿಯಿಂದ ಹೆರ್ಕೊಂಡಿದ್ದೀನಿ ಸಣ್ಣದಾಗಿ. ಆಮೇಲೆ ಅದನ್ನು ಬಿಸಿನೀರಲ್ಲಿಟ್ಟು ಮೆಲ್ಟ್ ಮಾಡಿದ್ದೀನಿ. ಸೇಮ್ ಅದೇ ಮೆಥಡಲ್ಲಿ ಮಿಲ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ, ಆಮೇಲೆ ಒಂದು ಮಿಲ್ಕ್ ಚಾಕ್ಲೇಟ್ನ ನಾನು ಕವರ್ ತೆಗೆದೇನೆ ಹಾಗೆ ಬಿಸಿನೀರಲ್ಲಿ ಹಾಕಿದ್ದೀನಿ, ಲೈಟಾಗಿ ಅದನ್ನು ಸ್ವಲ್ಪ ಡಿಸೈನ್ ಮಾಡಬೇಕು ಅಂತ. ಆಮೇಲೆ ಅದನ್ನು ಸ್ವಲ್ಪ ಸೀಸರಿಂದ ಮುಂದೆ ತುದಿ ಕಟ್ ಮಾಡಿಬಿಟ್ಟು ನಾನು ಯಾವುದು ಟ್ರೇನಲ್ಲಿ ಅದನ್ನು ಚಾಕ್ಲೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಅದನ್ನು ಲೈಟಾಗಿ ಸುಮ್ಮನೆ ಏನೋ ಒಂದು ಡಿಸೈನ್ನ ನೀವು ಅದರಿಂದ ಮಾಡಿ, ಆಮೇಲೆ ಮೆಲ್ಟ್ ಆಗಿರೋ ಚಾಕ್ಲೇಟ್ ಸಿರಪ್ ಅಂದ್ಕೊಳ್ಳಿ, ಚಾಕ್ಲೇಟ್ನ ಅದನ್ನು ಅದರ ಮೇಲೆ ಹಾಕಿ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಡಿ. ಈಗ ಮಿಲ್ಕ್ ಚಾಕ್ಲೇಟ್ ಜೊತೆ ಸ್ವಲ್ಪ ಪಿಸ್ತಾನ, ಅದನ್ನೇನು ಹುರಿದಿಲ್ಲ, ಹಸಿದೆ, ಅದನ್ನು ನೀವು ಪೇಸ್ಟ್ ಮಾಡ್ಕೋಬೇಕು. ಮಿಕ್ಸಿನಲ್ಲಿ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಆ ಪೇಸ್ಟ್ ಆಗಿರೋ ಪಿಸ್ತಾ ಮತ್ತು ಮಿಲ್ಕ್ ಚಾಕ್ಲೇಟ್ನಲ್ಲಿ ಹುರಿದಿರೋ ಶಾವಿಗೆನ ಮಿಕ್ಸ್ ಮಾಡ್ಕೊಳ್ಳಿ. ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಚಾಕ್ಲೇಟ್, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಫ್ರಿಜ್ಜಲ್ಲಿ ಇಟ್ಟಿರೋ ಆ ಚಾಕ್ಲೇಟ್ ಟ್ರೇಗೆ ಈಗ ನಾವು ಇದನ್ನು ಪಿಸ್ತಾ ಅದೇನು ಮಾಡಿ ಇಟ್ಕೊಂಡಿದ್ದೀವಿ ಶಾವಿಗೆದು, ಅದನ್ನು ಒಂದು ಲೇಯರ್ ಅದರಲ್ಲಿ ಹಾಕಿಬಿಟ್ಟು ಮತ್ತೆ ಇದನ್ನು ನೀವು ಒಂದು 2 ನಿಮಿಷದವರೆಗೆ ನೀವು ಫ್ರಿಜ್ಜಲ್ಲಿ ಮತ್ತೆ ಇಡಿ. ಅದು ಸ್ವಲ್ಪ ಗಟ್ಟಿ ಆದಮೇಲೆ ಮತ್ತೆ ನೀವು ಅದರ ಮೇಲೆ ಚಾಕ್ಲೇಟ್ನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಸ್ಪೂನಿಂದ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಬೋದು. ಇದನ್ನು ನಾನು ಬಿಸ್ಕಿಟ್ ಕವರ್ ಇಲ್ಲಾಂದರೆ ಕೇಕ್ದು ಕವರ್ ಇರುತ್ತಲ್ಲ ಅದು ಒಂದಿತ್ತು ಮನೆಯಲ್ಲಿ, ಅದರಲ್ಲಿ ಹಾಕಿ ಮಾಡಿದ್ದೀನಿ. ನೀವು ಪ್ಲೇಟಲ್ಲಿ ಬೌಲಲ್ಲೂ ಮಾಡ್ಬೋದು. ಮೇಲೆ ಒಂದು ಸ್ವಲ್ಪ ಪಿಸ್ತಾ ಪೀಸಸ್ನ ಕಟ್ ಮಾಡಿ ಅದ್ರ ಮೇಲೆ ಹಾಕಿ ಒಂದು 5 ರಿಂದ 10 ನಿಮಿಷ ನೀವು ಅದನ್ನು ಫ್ರೀಝರಲ್ಲಿ ಇಟ್ಟರೆ ಅದು ಗಟ್ಟಿ ಆಗುತ್ತೆ. ಇದಕ್ಕೆ ನೀವು ಒಳ್ಳೆ ಕ್ವಾಲಿಟಿ ಚಾಕ್ಲೇಟ್ಸ್ನ ಯೂಸ್ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದು ಗಟ್ಟಿ ಆಗಿದೆ. ಅದು ಟ್ರೇದಿಂದ ನಾನು ಹೊರಗಡೆ ತೆಗೆದೆ. ನಾನು ಗಟ್ಟಿ ಇರುವಾಗಲೇ ಅದನ್ನು ಕಟ್ ಮಾಡಿದೆ, ಹೀಗಾಗಿ ಅದು ಶೇಪ್ ನನಗೆ ಕಟ್ ಮಾಡಿದ ಮೇಲೆ ಪೀಸಸ್ ಸರಿಯಾಗಿ ಬರಲಿಲ್ಲ. ಒಂದು ನಿಮಿಷ ಆದಮೇಲೆ ನೀವು ಕಟ್ ಮಾಡಿದರೆ ನಿಮಗೆ ಶೇಪ್ ಕರೆಕ್ಟಾಗಿ ಬರುತ್ತೆ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಹುರಿದಿರೋ ಶಾವಿಗೆ, ತುಪ್ಪ ಹಾಕಿ ಹುರಿದಿರೋ ಶಾವಿಗೆದು ಟೇಸ್ಟು ತುಂಬ ಡಿಫ್ರೆಂಟಾಗಿ ಅನ್ನಿಸ್ತು. ಈಗೆಲ್ಲ ಪೀನಟ್ಸ್ ಹಾಕ್ತಾರೆ, ರೈಸ್ ಬಾಲ್ಸ್ ಹಾಕ್ತಾರೆ, ಡ್ರೈ ಫ್ರೂಟ್ಸ್ ಹಾಕ್ತಾರೆ, ಬಟ್ ಇದು ಕುನಾಫಾ ಚಾಕ್ಲೇಟಲ್ಲಿ ಶಾವಿಗೆ ಹಾಕಿ ಮಾಡೋದು ಸ್ಪೆಷಲ್ಲು. ಖಂಡಿತ ಟ್ರೈ ಮಾಡಿ. ಧನ್ಯವಾದಗಳು.